ನಾನೊಂದು ಕೆಲವು ವಿಷಯಗಳು ಮಾತಾಡಬೇಕು ಅಂತ ಇದ್ದೀನಿ. ಇವಾಗ ಅವರು ಪ್ರಾಣ ಕಳ್ಕೊಂಡಿರೋದು ನಮ್ಮ ಸಂಸ್ಥೆ ಮ್ಯಾನೇಜರ ಮಗಳು ಚಿನ್ವಿ ಶೆಟ್ಟಿ ಅಂತ. ಆಕೆ 19 ವರ್ಷ, ಇನ್ನು ಎಳೆ ವಯಸ್ಸು. ಆ ಜೀವನದಲ್ಲಿ ಯಾವುದೇನು ಆಸೆ ಇದ್ಬಿಟ್ಟಿಲ್ಲ. ಮದುವೆ ಏನೇನು ಆಸೆ ಇತ್ತು ಎಲ್ಲ ಇದಾಗೋಯ್ತು, ಸ್ವರ್ಗಲೋಕ ಸೇರಿ. ಇವಾಗ ನಮ್ಮ ಬ್ಯಾಂಗ್ಳೂರು ತಂದಿರೋ ಗೆದ್ದಿದ್ದು ನಿಜ. ಅದು ಅಹಮದಾಬಾದಲ್ಲಿ ಗೆದ್ದಿದ್ದು, ಬ್ಯಾಂಗ್ಳೂರಲ್ಲ. ಬ್ಯಾಂಗ್ಳೂರು ಅದೊಂದು ಸಣ್ಣ ಸಂಸ್ಥೆ. ಅದು ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ. ಇದು ಒಂದು ಸಣ್ಣ ಕ್ಲಬ್ ಅಷ್ಟೇ. ಆ ಕ್ಲಬ್ಬಲ್ಲಿ ಅವ್ರು ಗೆದ್ದಿದ್ದಾರೆ. ಅವರಲ್ಲಿ ಕನ್ನಡದವರು ಒಬ್ಬರು ಇಲ್ಲ ಕನ್ನಡದಲ್ಲಿ. ಆ ಕಾರಣದಿಂದ ಇಷ್ಟು ಅದ್ದೂರಿಯಾಗಿ ಈ ಸನ್ಮಾನ ದೊಡ್ಡ ಮಟ್ಟದಲ್ಲಿ ಚೀಫ್ ಮಿನಿಸ್ಟರ್ ಲೆವೆಲ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಇನ್ನು ಅವ್ರ ಕ್ಲಬ್ ಮುಖಾಂತರ ಏನಾದ್ರು ಶಿವನ ಮಾಡಿದ್ರೆ ಆಗಿರೋದು. ಅದು ದೊಡ್ಡದಾಗಿ ಇದು ರಾಜಕೀಯ ಅವ್ರ ಲಾಭಕ್ಕೋಸ್ಕರ ಮಾಡಿರ್ಬೋದು, ರಾಜಕ್ಕೋಸ್ಕರ ಅಷ್ಟು ದೊಡ್ಡದಾಗಿ ಮಾಡಿರೋದ್ರಿಂದ ಅದೇನಾಗುತ್ತೆ ಅಂದರೆ ಅದು ಏನು ಚೀಫ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು, ಪ್ರತಿಯೊಬ್ಬರು. ಸೊ ಇವರೆಲ್ಲ ಇಷ್ಟು ದೊಡ್ಡ ಮಾಡಿರೋ ಬಿಟ್ಟಿಯೇನೆ ಯವನದು. ಇವಾಗ ಅವ್ರಿಗೊಂದು ಆಸೆ, ಅವ್ರ ಪಾಪ ಅವ್ರಿಗೆಲ್ಲ ಒಂದು ಇದು ಹೆಚ್ಚು ಜನ. ಸೊ ಅವರೇನು ಅವತ್ತು ದಿವಸ 1000 ಜನ ಬಂದು ಈ ಹಣ ಹೋಯ್ತು. ಆಮೇಲೆ ಅದು ಸಹ ಅರೇಂಜ್ಮೆಂಟ್ ಅವರು ಸರ್ಕಾರದವರು ಸಹ ಸರಿಯಾಗಿ ಏರ್ಪಾಡು ಮಾಡಿರಲಿಲ್ಲ. ಈ ಥರ ಜನ ಸೇರ್ತಿರ್ಬಿಟ್ಟು ಏರ್ಪಾಡು ಅದೆಲ್ಲ ಆಗಿದೆ. ಅವರ ಸರ್ಕಾರದ ತಪ್ಪಿಂದ ಸುಮಾರು ಒಂದು 20-30 ಜನ ಪ್ರಾಣ ಕಳ್ಕೋಬೇಕಾಯ್ತು. ಸುಮಾರು ಜನಕ್ಕೆ ಒಂದು 70-80 ಜನಕ್ಕೆ ಇದಾಗಿದೆ, ಸೇರೋದಾಗಿದೆ. ಈ ವಿಷಯ ಕೇಳಿದರೆ ಬೇರೆ ಸ್ಟೇಟವರು ಬೇರೆ ಇದಾಗಿ ಈ ಸಣ್ಣ ಅದು ಅವ್ರ ಸ್ಟೇಟ್ ಅಲ್ಲ, ಅವ್ರ ಸ್ಟೇಟ್ ಒಬ್ಬರು ಇಲ್ಲ ಕನ್ನಡದವರು, ಅದು ಬೇರೆ ಸ್ಟೇಟಲ್ಲಿ ಆಗಿದೆ. ಅವರೆಲ್ಲ ನಗೋ ಸ್ಥಿತಿ ಆ ಥರ ಆಗಿದೆ. ಇದು ನಮಗೆ ಗೊತ್ತಿಲ್ಲ. ಇದೊಂಥರ ಇದು ಚೀಪಾಗಿ ಸಂಭ್ರಮ ಆಗಿದೆ. ಚೀಫ್ ಮಿನಿಸ್ಟರ್ ಅಲ್ಲ, ಚೀಪ್ ಅಂತ ಹೇಳ್ಬೋದು. ಅದು ರಿಯಲಿ ವೆರಿ ಬ್ಯಾಡ್. ಎಲ್ಲ ಪಾಪ ಅವರು ಮಾಡಿರೋ ತಪ್ಪು ಕೆಲಸ ಬೇರೆಯವರೆಲ್ಲ ಪ್ರಾಣ ಬಲಿದಾನ ಕೊಡಬೇಕಾಗಿತ್ತು. ಇದು ತುಂಬ ಒಂಥರ ನಿರಾಶೆ. ಇದು ವೆರಿ ನಮಸ್ಕಾರ. ಹಸೀನ ಮಗಳು ನಿನ್ನೆ ಈ ಅವಘಡದಲ್ಲಿ ತೀರಿ ಹೋಗಿದ್ದಾಳೆ. ಇದು ಬೇರೆ ಏನೂ ಎಲ್ಲ ಈ ನಮ್ಮ ರಾಜ್ಯ ಸರ್ಕಾರದ ಬಹು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಅಂತ ಹೇಳಬೇಕು. ಏನಂತ ಹೇಳಿದ್ರೆ, ಗೌರ್ಮೆಂಟ್ ಎಲ್ಲ ಮಿನಿಸ್ಟರ್ಸ್ಗೆ ಅವರ ಮಕ್ಕಳಿಗೆ ಎಲ್ಲ ಸೆಕ್ಯೂರಿಟಿ, ಫುಲ್ ಸೆಕ್ಯೂರಿಟಿ ಅವರಿಗೆ ಕೊಟ್ಟದ್ದು. ಇಲ್ಲಿ ಮತ್ತೆ ಜನತೆಗೆ ಏನೂ ಸೆಕ್ಯೂರಿಟಿ ಇಲ್ಲ, ಪಬ್ಲಿಕ್ಗೆ ಏನೂ ಕೊಟ್ಟಿಲ್ಲ. ಅವರ ಇದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ಚೀಫ್ ಮಿನಿಸ್ಟರು ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ರು ಅವರ ಒಬ್ಬರದ್ದೊಬ್ರು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ಅವರ ಸ್ವಾರ್ಥದಲ್ಲಿ 11-15 ಮಂದಿ ಇಲ್ಲಿ ಜೀವ ಹೋಯಿತು. ಆಮೇಲೆ ಏನ್ ಹೇಳ್ತಾರೆ, ಇದೇನು ಅದಾಗಿದೆ ಇಲ್ಲಾಗಿದೆ, ಏನು ಅದಾಗಿದೆ ಇಲ್ಲಾಗಿದೆ. ಇದು ಸರ್ಕಾರದ ಅತ್ಯಂತ ಬೇಜವಾಬ್ದಾರಿಯಾದ, ನಾವು ಇದನ್ನು ಅತ್ಯಂತ ಕಡು ಶಬ್ದದಲ್ಲಿ ಖಂಡಿಸ್ತೇವೆ. ಇಡೀ ರಾಜ್ಯ ಕೂಡ ಇದನ್ನು ಖಂಡಿಸಬೇಕು. ಈ ಸರ್ಕಾರ ಹೀಗೆ ಮುಂದುವರೆದರೆ ಜನತೆಗೆ ಇಲ್ಲಿ ಏನೂ ಉಳಿಗಾಳವಿಲ್ಲ, ಭಾರಿ ಕಷ್ಟ ಇದೆ ಹೀಗೆ ಮಾಡೋದಾದ್ರೆ. ಈಗ ನೋಡಿ, 19 ವರ್ಷದ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದು, ಏನೆಲ್ಲ ಆಸೆ ಇತ್ತ ಅವಳಿಗೆ. ಅವಳ ಅಪ್ಪ, ಅಮ್ಮ, ಅಣ್ಣ, ಪೂರ ಕುಟುಂಬ ಏನು ಮಾಡೋದು ಈಗ? ಇಂತ ಒಂದು ಪರಿಸ್ಥಿತಿ ಆಗಿದೆ. ಹರೀಶ್ ಕುಮಾರ್ ಎಂ ಶೆಟ್ಟಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.